ಗೌರವಾನ್ವಿತ ನ್ಯಾಯಾಲಯ ಉದಯಗಿರಿ ಗಲಭೆಗೆ ಸಂಬಂಧಿಸಿದಂತೆ ಏನು ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ ಅವ್ರನ್ನ ಕಳೆದ 7 ದಿವಸದಿಂದ ಅವರು ಜುಡಿಷಿಯಲ್ ಕಸ್ಟಡಿ ಇದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಜಾಮೀನು ಅರ್ಜಿಯನ್ನು ನ್ಯಾಯಾಲಯದಲ್ಲಿ ಸಲ್ಲಿಸಿದ್ವು. ಇವತ್ತು ಸದರಿ ಜಾಮೀನು ಅರ್ಜಿಯನ್ನು ನ್ಯಾಯಾಲಯ ಪುರಸ್ಕರಿಸಿದೆ. ಆರೋಪಿಯನ್ನು ಜಾಮೀನ ಅಂದರೆ ಒಂದು ಶ್ಯೂರಿಟಿಯನ್ನು ತೆಗೆದುಕೊಂಡು ಬಿಡುಗಡೆ ಮಾಡಲಿಕ್ಕೆ ಆದೇಶ ಮಾಡಿದೆ. ಒಬ್ಬರು ಶ್ಯೂರಿಟಿಯನ್ನು ಕೊಡಲಿಕ್ಕೆ ಹೇಳಿದೆ. ನಾವು ಶ್ಯೂರಿಟಿಯನ್ನು ಕೊಟ್ಟಿದ್ದೀವಿ. ಮತ್ತು ಅವರು ಇದೇ ರೀತಿಯ ಸಿಮಿಲರ್ ಅಫೆನ್ಸನ್ನು ಅಂದರೆ ಇದೇ ರೀತಿಯ ಒಂದು ಏನು ಆರೋಪ ಅವ್ರ ಮೇಲೆ ಬಂದಿದೆ ಆ ರೀತಿಯ ಅಫೆನ್ಸನ್ನು ಮತ್ತೆ ಮಾಡಬಾರ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಕೆಲಸಗಳನ್ನು ಇನ್ನು ಮುಂದೆ ಮಾಡಬಾರ್ದು ಅಂತೇಳಿ ಅವರ ನಿರ್ದೇಶನವನ್ನು ನೀಡಿ ಮತ್ತು ಪೊಲೀಸ್ ಠಾಣೆಗೆ ಅವರು ಏನು ಕಂಡೀಷನ್ ಹಾಕಿದ್ದಾರೆ ಬೇಲ್ ಕಂಡೀಷನ್ನ ಅದರ ಆಧಾರದ ಮೇಲೆ ಠಾಣೆಗೆ ಹೋಗಿ ತನಿಖೆಗೆ ಅಂದರೆ ಮುಂದೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಐಒ ಮಾಡ್ತಾರೆ, ಅದಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ನಿರ್ದೇಶನ ನೀಡಿ ಅವರಿಗೆ ಜಾಮೀನನ್ನು ನೀಡಿದೆ. ಸರ್, ತಮ್ಮ ವಾದ ಮಂಡನೆ ಏನಾಯಿತು? ಅವರು ಇಲ್ಲಿ ಆರೋಪ ಮಾಡಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಏನು ಆಗಿದೆ ಅನ್ನೋ ವಾದ ಆಯ್ತಾ ಅಥವಾ ಏನು ವಾದ ಆಯಿತು? ಸರ್, ನಮ್ಮದು ಮೂಲ ವಾದ ಇದ್ದದ್ದು ಭಾರತೀಯ ನ್ಯಾಯ ಸಂಹಿತೆ 299 ಅಟ್ರಾಕ್ಟ್ ಆಗಬೇಕಾದ್ರೆ ಮೊದಲು ಯಾವುದಾದರೂ ಧರ್ಮದ ವಿರುದ್ಧ ಅವಹೇಳನಕಾರಿ ಶಬ್ದಗಳಿಂದ ಅಥವಾ ಬರಹಗಳಿಂದ ಅಥವಾ ಚಿತ್ರರೂಪದಲ್ಲಿ ಪ್ರಕಟವಾಗಿರಬೇಕು. ಅಂತಹ ಮೆಟೀರಿಯಲ್ ಇದ್ದಂಥ ಸಂದರ್ಭದಲ್ಲಿ ಭಾರತೀಯ ನ್ಯಾಯ ಸಂಹಿತೆ 299 ಅಟ್ರಾಕ್ಟ್ ಆಗ್ತದೆ. ಆದರೆ ಈ ಪ್ರಕರಣದಲ್ಲಿ ಆರೋಪಿಯ ಮೊಬೈಲನ್ನೇ ಸೀಸ್ ಮಾಡಿರಲಿಲ್ಲ. ಯಾವ ರೀತಿ ಬರಹ ಇದೆ, ಯಾವ ಧರ್ಮಕ್ಕೆ ಇದು ಅವಹೇಳನಕಾರಿ ಆಗಿದೆ ಅನ್ನುವುದ್ರ ಬಗ್ಗೆ ಪ್ರಾಸಿಕ್ಯೂಷನ್ ಯಾವುದೇ ಮಾಹಿತಿಯನ್ನು ಕೋರ್ಟ್ ಮುಂದೆ ಕೊಟ್ಟಿರಲಿಲ್ಲ. ಮತ್ತು BNS ಕಾಯ್ದೆಯಲ್ಲಿ ಅಂದರೆ ಈ ರೀತಿ ಸೆಕ್ಷನ್ 299 ಅಟ್ರಾಕ್ಟ್ ಆಗಬೇಕಾದ್ರೆ ಯಾರು ಯಾವ ಧರ್ಮಕ್ಕೆ ಅವಮಾನಕಾರಿ ಆಗಿದೆ ಅನ್ನುವಂಥದ್ದು ಆ ಧರ್ಮಕ್ಕೆ ಸಂಬಂಧಪಟ್ಟವರು ದೂರನ್ನು ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಆ ಧರ್ಮಕ್ಕೆ ಸಂಬಂಧಪಟ್ಟ ಯಾವ ವ್ಯಕ್ತಿನೂ ಕೂಡ ದೂರು ಕೊಟ್ಟಿರಲಿಲ್ಲ. ಪೊಲೀಸ್ನವರೇ ಸುಮೋಟೋ ಹಾಕ್ಕೊಂಡಿದ್ರು. ಆದರೆ 299 ಅಟ್ರಾಕ್ಟ್ ಆಗಬೇಕಾದ್ರೆ ಅಗ್ರೀವ್ಡ್ ಪರ್ಸನ್ ಅಂದರೆ ಬಾಧಿತ ವ್ಯಕ್ತಿ ದೂರನ್ನು ಕೊಡಬೇಕಾಗಿತ್ತು. ಇಲ್ಲಿ ದೂರನ್ನು ಕೊಟ್ಟಿರಲಿಲ್ಲ. ಮತ್ತು ಬಾಧಿತ ವ್ಯಕ್ತಿ ದೂರನ್ನು ಕೊಡದೇ ಇದ್ದಂಥ ಸಂದರ್ಭ ರಿಜಿಸ್ಟರ್ ಮಾಡಿರೋದು ತಪ್ಪು ಅನ್ನೋದನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದ್ವು. ಮತ್ತು ಬಾಧಿತ ವ್ಯಕ್ತಿ ದೂರು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಮಾಡಿರೋದು ಸರಿ ಇರೋದಿಲ್ಲ. ಮತ್ತು 196 BNS ಇದು CRPC ಅಡಿಯಲ್ಲಿ ಪ್ರೇಯರ್ ಪರ್ಮಿಷನನ್ನು ಸ್ಟೇಟಿಂದ ಪರ್ಕೊಳ್ಬೇಕು ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಂದ ಪರ್ಕೊಡ್ಬೇಕು. ಆದರೆ ಈ ದೂರನ್ನ ಪೊಲೀಸ್ನವರು ಮಾಡಿದಂಥ ಸಂದರ್ಭದಲ್ಲಿ ಆ ರೀತಿ ಪ್ರೇಯರ್ ಪರ್ಮಿಷನ್ನ ತೆಗೆದುಕೊಂಡದ್ದು ಕಂಡು ಬಂದಿರಲಿಲ್ಲ. ಈ ರೀತಿಯ ಏನು ನ್ಯೂನ್ಯತೆಗಳಿತ್ತು ಮತ್ತು ಪ್ರಥಮ ವರ್ತಮಾನ ಏನು FIR ಅಂತ ಕರಿತೀವಿ ದೋಷಪೂರಿತವಾಗಿತ್ತು. ಇದೆಲ್ಲವನ್ನು ಕೂಡ ನಾವು ನ್ಯಾಯಾಲಯದ ಗಮನಕ್ಕೆ ತಂದು ನ್ಯಾಯಾಲಯ ಸದರಿ ಅಂಶಗಳನ್ನೆಲ್ಲವನ್ನು ಕೂಡ ಪರಿಗಣಿಸಿ ಇವತ್ತು ಜಾಮೀನನ್ನು ಜಾರಿ ಮಾಡಿದೆ. ಅಲ್ಲ, ಮೇಲ್ನೋಟಕ್ಕೆ ಪ್ರೈಮ ಫೇಸಿ ಮೆಟೀರಿಯಲ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸದೇ ಇರೋದ್ರಿಂದ ಇದು ಪ್ರಾರಂಭಿಕ ಹಂತದಲ್ಲಿ ಅನುಮಾನ ಕಂಡು ಬರ್ತದೆ. ಅಲ್ಲಿ ಪ್ರೈಮ ಫೇಸಿ ಮೆಟೀರಿಯಲ್ ಆತನಲ್ಲಿ ಇತ್ತು, ಆತನೇ ಕ್ರಿಯೇಟ್ ಮಾಡಿದ್ನ ಏನು ಅನ್ನೋದು ಇನ್ನು ತನಿಖೆಯ ಭಾಗವಾಗ್ತದೆ. ನಾವು ವಕೀಲರು ಅಥವಾ ಕೋರ್ಟು ಸತ್ಯದ ಪರವಾಗಿರಬೇಕಾಗ್ತದೆ. ಸತ್ಯ ತನಿಖೆಯಲ್ಲಿ ಬರ್ತದೆ. ಸತ್ಯದ ಆಧಾರದ ಮೇಲೆ ಅವರು ಚಾರ್ಜ್ ಶೀಟನ್ನು ಬಿ ರಿಪೋರ್ಟನ್ನು ಸಲ್ಲಿಸ್ತಾರೆ. ಮುಂದೆ ಪ್ರಕರಣ ನಡ್ಕೊಂಡು ಹೋಗ್ತದೆ. ಅಲ್ಲ, ಮೇಲ್ನೋಟಕ್ಕೆ ಯಾವುದೇ ಮೆಟೀರಿಯಲ್ ಅನ್ನು ಕೊಡದೇ ಇರೋದ್ರಿಂದ ಪ್ರೈಮ ಫೇಸಿ ಅಂದರೆ ಮೂಲ ವಸ್ತುಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸದೇ ಇರೋದ್ರಿಂದ ಈ ಪ್ರಕರಣದಲ್ಲಿ ಆ ಸಂಶಯ ಬರ್ತಾ ಇದೆ. ಬಿಡುಗಡೆ ಪ್ರಯತ್ನವನ್ನು ಮಾಡ್ತಾ ಇದೀವಿ. ನಾವು ರಿಲೀಸ್ ಆರ್ಡರ್ ಬರೆಸ್ಕೊಳ್ಬೇಕು, ಬಿಡಿಸ್ಬೇಕಾಗ್ತದೆ. ಠಾಣೆಗೆ ಹೋಗ್ಬೇಕಾಗ್ತದೆ. ಏನು ಬೇಲ್ ಕಂಡೀಷನಲ್ಲಿ ಇದೆ ಆ ಕಂಡೀಷನ್ ಆಧಾರದ ಮೇಲೆ ಅವರು ಠಾಣೆಗೆ ಹೋಗಿ ಸಹಿಯನ್ನು ಹಾಕ್ಬೇಕಾಗ್ತದೆ, ನಿರಂತರವಾಗಿ ಹಾಕ್ಬೇಕಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.